ಇನ್ನು ಕಳೆದ 2 ಗಂಟೆಗಳಿಂದಾನು ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಮನೆಯಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಮಹಜರು ಪ್ರಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಇನ್ನು ಕಳೆದ 2 ಗಂಟೆಗಳಿಂದ ನಡೀತಾ ಇರುವಂತಹ ಮಹಜರು ಪ್ರಕ್ರಿಯೆ ಇನ್ನೂ ಕೂಡ ಮುಂದುವರೆದಿದೆ. ಪ್ರಕರಣದ A3 ಆರೋಪಿಯಾಗಿರುವಂತಹ ಪವನ್ ಹಾಗೆ ಪವಿತ್ರರನ್ನ ಕರ್ಕೊಂಡು ಬಂದು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡುತ್ತಿದ್ದಾರೆ. RR ನಗರದಲ್ಲಿರುವಂತಹ ಪವಿತ್ರ ಮನೆಯಲ್ಲಿ ಮಹಜರು ಕಾರ್ಯ ಮುಂದುವರೆದಿದೆ. ಪವಿತ್ರ ಮನೆಯ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಘಟನೆಯ ದಿನ ಪವಿತ್ರ ಗೌಡ ಮನೆಯಿಂದ ಹೊರಗಡೆ ಹೋಗಿದ್ದು ಎಷ್ಟು ಗಂಟೆಗೆ, ವಾಪಸ್ ಬರುವಾಗ ಎಷ್ಟು ಹೊತ್ತಾಗಿತ್ತು, ಇದೆಲ್ಲದರ ಬಗ್ಗೆ ತನಿಖೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಘಟನೆಯ ದಿನ ಪವಿತ್ರ ಯಾವ ಬಟ್ಟೆಯನ್ನ ಧರಿಸಿದ್ರು ಅನ್ನುವುದನ್ನ ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ. ಪವಿತ್ರ ಗೌಡ ಬಟ್ಟೆ ಹಾಗೆ ಚಪ್ಪಲಿಯನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಇನ್ನು ಮನೆಯಲ್ಲಿ ಬೇರೆ ಮೊಬೈಲ್ ಅಥವಾ ಸಿಮ್ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ಶೋಧ ಕಾರ್ಯವನ್ನ ನಡೆಸುತ್ತಿದ್ದಾರೆ. ಕಳೆದ 2 ಗಂಟೆಗಳ ಹಿಂದೆ ಪವಿತ್ರ ಗೌಡ ಅವರನ್ನ ಅವರ ನಿವಾಸ RR ನಗರದಲ್ಲಿರುವಂತಹ ನಿವಾಸಕ್ಕೆ ಕರ್ಕೊಂಡು ಬಂದಂತಹ ಸಂದರ್ಭದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. KSRP ವ್ಯಾನ್ ನಲ್ಲಿ ಪ್ರಕರಣದ A1 ಆರೋಪಿ, ಇಡೀ ಪ್ರಕರಣಕ್ಕೆ ಸೂತ್ರಧಾರಿ ಅಂತ ಕರೆಯಲ್ಪಡುವಂತಹ ಪವಿತ್ರ ಗೌಡ ಅವರನ್ನ ಅವರ ಮನೆಗೆ ಕರ್ಕೊಂಡು ಬಂದು ಮಹಜರು ಮಾಡುವಂತಹ ಕೆಲಸವನ್ನ ಮುಂದುವರಿಸಿದ್ದಾರೆ ಪೊಲೀಸರು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಇಬ್ಬರು ಆರೋಪಿಗಳನ್ನ ಕರ್ಕೊಂಡು ಬಂದು ಮಹಜರು ಮಾಡುವಂತಹ ಪ್ರಕ್ರಿಯೆ ಕಳೆದ 2 ಗಂಟೆಗಳಿಂದ ನಡೀತಾ ಇದೆ. ಸದ್ಯಕ್ಕೆ ಈ ಮಹಜರು ಪ್ರಕ್ರಿಯೆ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನ್ ಸಿಗ್ತಾ ಇದೆ ಅಂಕಿತಾ? ವಿದ್ಯಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಜೊತೆಗೆ ಪ್ರಕರಣದ A3 ಆರೋಪಿಯಾಗಿರುವಂತಹ ಪವನ್ ಅನ್ನ ಈಗಾಗಲೇ RR ನಗರದಲ್ಲಿರುವಂತಹ ಪವಿತ್ರ ಗೌಡ ನಿವಾಸಕ್ಕೆ ಕರ್ಕೊಂಡು ಬಂದು ಪೊಲೀಸರು ಮಹಜರು ಮಾಡುವ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಕಳೆದ 2.5 ಗಂಟೆಗಳಿಂದ ಮಹಜರು ಪ್ರಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಪವನ್ ಅನ್ನ ಮೇಲೆ ಅಂದ್ರೆ ಮನೆಯಿಂದ ವಾಪಸ್ ಕೆಳಗಡೆ ಕರ್ಕೊಂಡು ಬಂದು ಪಾರ್ಕಿಂಗ್ ನಲ್ಲೂ ಕೂಡ ಮಹಜರು ಮಾಡಿ ಮತ್ತೆ ವಾಪಸ್ ಮನೆ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಅಂದ್ರೆ ರೇಣುಕಾಸ್ವಾಮಿ ಹತ್ಯೆ ನಡೆದ ದಿನ ಆರೋಪಿಗಳು ಯಾವ ಬಟ್ಟೆಯನ್ನ ಧರಿಸಿದ್ರು, ಜೊತೆಗೆ ಪವಿತ್ರ ಗೌಡ ರೇಣುಕಾಸ್ವಾಮಿ ಮೇಲೆ ಚಪ್ಪಲಿನಿಂದ ಹೊಡೆದಿದ್ದಾರೆ ಅನ್ನೋ ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎವಿಡೆನ್ಸ್ ಗಳನ್ನ ಕಲೆ ಹಾಕೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಪವಿತ್ರ ಧರಿಸಿದಂತಹ ಬಟ್ಟೆಯಲ್ಲಿ ಏನಾದ್ರೂ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಇದೆಯಾ ಅಥವಾ ಚಪ್ಪಲಿಯಲ್ಲಿ ಏನಾದ್ರೂ ರಕ್ತದ ಕಲೆ ಇದೆಯಾ, ಇದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನು ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ FSL ತಂಡ ಕೂಡ ಇರುವಂತದ್ದು. ಅಂದ್ರೆ ರಕ್ತದ ಕಲೆಗಳು ಜೊತೆಗೆ ರೇಣುಕಾಸ್ವಾಮಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ವಸ್ತು ಇದೆಯಾ ಅಂತ, ಯಾಕಂದ್ರೆ ಮೈ ಮೇಲೆ ಇದ್ದಂತಹ ಒಡೆಯುಗಳು ನಾಪತ್ತೆಯಾಗಿದೆ. ಜೊತೆಗೆ ಆತನ ಬಟ್ಟೆ ಏನಾದ್ರೂ ಚೇಂಜ್ ಮಾಡುವ ಕೆಲಸವನ್ನ ಏನಾದ್ರೂ ಮಾಡಿದ್ರ ಆರೋಪಿಗಳು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಏನೇನಿದೆ ಅನ್ನೋದನ್ನ ಚೆಕ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ ಮನೆಯ CCTV ಏನಿದೆ ಎಂಟ್ರಿ ಆಗುವಂತಹ ಜಾಗದಲ್ಲಿ ಅಂದ್ರೆ 2 CCTV ಇದೆ, ಆ CCTVಯನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನಾದ್ರೂ ಅವರು ಮನೆಯಿಂದ ಹೊರ ಹೋಗಿ ಕೊಲೆ ಮಾಡಿ ವಾಪಸ್ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಏನಾದ್ರೂ CCTV ಫುಟೇಜ್ ಅನ್ನ ಡಿಲೀಟ್ ಮಾಡುವ ಕೆಲಸವನ್ನ ಏನಾದ್ರೂ ಮಾಡಿದ್ರ, ಇವೆಲ್ಲವನ್ನ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿದ್ಯಾ, ರೈಟ್, ಥ್ಯಾಂಕ್ ಯು ಅಂಕಿತಾ. ತಮ್ಮೆಲ್ಲ ಅಪ್ಡೇಟ್ಸ್ಗೆ ವಿಜುವಲ್ಸ್ ನಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಇಬ್ಬರು ಆರೋಪಿಗಳು, ಪ್ರಕರಣದ A3 ಆರೋಪಿ ಆಗಿರುವಂತಹ ಪವನ್ ಹಾಗೆ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ, ಇವರಿಬ್ಬರನ್ನ ಕರ್ಕೊಂಡು ಬಂದು ಪರಿಶೀಲನೆ ಮಾಡಲಾಗ್ತಾ ಇರೋದು. ಲೇಟೆಸ್ಟ್ ಅಪ್ಡೇಟ್ ವಿಜುವಲ್ಸ್ ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪವಿತ್ರ ಗೌಡ ಅವರ ಮನೆಯ ಒಳಭಾಗಕ್ಕೆ ಅಧಿಕಾರಿಗಳ ಎಂಟ್ರಿ, FSL ಟೀಮ್ನ ಎಂಟ್ರಿ ಕಳೆದ 2 ಗಂಟೆಯಿಂದ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಆಗ್ಲೇ ಮತ್ತೊಂದು ದೃಶ್ಯವನ್ನ ಕೂಡ ಗಮನಿಸಿದ್ರೆ ನೀವು, ಪವನ್ನ ಕೆಳಗಡೆ ಪಾರ್ಕಿಂಗ್ ಏರಿಯಾ ಏನಿದೆ ಆ ಪಾರ್ಕಿಂಗ್ ಏರಿಯಾ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಮಹಜರನ್ನ ಮಾಡುವಂತಹ ಕೆಲಸವನ್ನ ಪೊಲೀಸರ ಟೀಮ್ ಮಾಡ್ತು. ಈಗ ಮನೆಯ ಒಳಭಾಗದಲ್ಲಿ ಪೊಲೀಸರು ಮಹಜರು ಕಾರ್ಯವನ್ನ ಮುಂದುವರಿಸಿದ್ದಾರೆ. ಪವಿತ್ರ ಗೌಡ ಕಳೆದ 2 ಗಂಟೆಯಿಂದ ತಮ್ಮ ಮನೆಯ ಒಳಗೆ ಇದ್ದಾರೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮನೆಯ ಒಳಭಾಗದಲ್ಲಿ ಅಧಿಕಾರಿಗಳ ದೊಡ್ಡ ತಂಡ ಇದೆ. ಪವಿತ್ರ ಗೌಡ ಅವರಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ, ಪ್ರಮುಖವಾಗಿ ಆ ಮನೆಯ ಮುಂದೆ CCTVಯನ್ನ ಹಾಕಿದ್ದಾರೆ. ಆ CCTV ಫುಟೇಜ್ ನ ಚೆಕ್ ಮಾಡಬೇಕು. ಅದರ ಜೊತೆಗೆ ಪವಿತ್ರ ಗೌಡ ಯಾವ ಬಟ್ಟೆಯನ್ನ ಹಾಕಿದ್ದು ಅದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಬೇಕು. ಒಂದಷ್ಟು ಮೂಮೆಂಟ್ಸ್ ನ ಗಮನಿಸ್ತಾ ಇದ್ದೀರಿ. ಪವಿತ್ರ ಗೌಡ ಅವರ ನಿವಾಸದ ಮುಂಭಾಗದಲ್ಲಿ ಅಧಿಕಾರಿಗಳ ಟೀಮ್ ಯಾವ ರೀತಿ ಪರಿಶೀಲನೆಯನ್ನ ಮಾಡ್ತಾ ಇದೆ ಅನ್ನುವಂಥದ್ರ ಅಪ್ಡೇಟ್ಸ್ ನ ನೀವು ನೋಡ್ತಾ ಇದ್ದೀರಿ. ಪಾರ್ಕಿಂಗ್ ಏರಿಯಾದಲ್ಲಿ A3 ಆರೋಪಿ ಆಗಿರುವಂತಹ ಪವನ್, ಬಹಳ ಕ್ಲಿಯರ್ ಆಗಿ ನೀವು ದೃಶ್ಯಗಳಲ್ಲಿ
ಉಸ್ತುವಾರಿಯನ್ನ ನೋಡ್ತಾ ಇದ್ದಂತಹ ಪವನ್ ನಗುಮುಖದಿಂದ ಒಳಗಡೆ ಹೋಗ್ತಾ ಇದ್ದಾನೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ 3ನೇ ಆರೋಪಿ ಪವನ್. ಬಹಳ ಕ್ಲಿಯರ್ ಆಗಿ ದೃಶ್ಯದಲ್ಲಿ ಅದು ಸೆರೆಯಾಗಿದೆ. ಕೊಲೆ ಮಾಡಿದಂತಹ ಆರೋಪಿ, ಕೊಲೆಯಲ್ಲಿ ಭಾಗಿಯಾದಂತಹ ಆರೋಪಿ ರೇಣುಕಾ ಸ್ವಾಮಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದವರಲ್ಲಿ ಪವನ್ ಕೂಡ ಒಬ್ಬ ಅನ್ನುವಂತಹ ಮಾಹಿತಿ ಇದೆ. ಯಾಕಂದ್ರೆ ಉಳಿದಂತಹ ಆರೋಪಿಗಳು ಕೊಟ್ಟಂತಹ ತನಿಖಾಧಿಕಾರಿಯ ಮುಂದೆ ಕೊಟ್ಟಂತಹ ಸ್ಟೇಟ್ಮೆಂಟ್ ನಲ್ಲಿ ಎಲ್ಲ ವಿಚಾರಗಳು ಉಲ್ಲೇಖವಾಗಿವೆ. ಆ ಆರೋಪಿ A3 ಪವನ್ ಪವಿತ್ರ ಗೌಡ ಮನೆ ಒಳಗಡೆ ಹೋಗ್ಬೇಕಿದ್ರೆ ಸ್ಮೈಲ್ ಮಾಡ್ಕೊಂಡು ಒಳಗಡೆ ಹೋಗಿದ್ದಾನೆ. ಕಳೆದ 2 ಗಂಟೆಯಿಂದ ಮಹಜರು ಕಾರ್ಯ ಪವಿತ್ರ ಗೌಡ ಅವರ RR ನಗರದ ನಿವಾಸದಲ್ಲಿ ಮುಂದುವರೆದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.